ರಾಜ್ಯ ಗುತ್ತಿಗೆದಾರರ ಸಂಘ ರಾಜ್ಯ ಸರ್ಕಾರದ ವಿರುದ್ಧ ಬಾಕಿ ಬಿಲ್ಗಾಗಿ ಗುಡುಗಿದೆ. ಕಳೆದ 2.5 ವರ್ಷಗಳಲ್ಲಿ 33,000 ಕೋಟಿ ರೂಪಾಯಿ ಬಾಕಿ ಬಿಲ್ ಅನ್ನ ನೀಡದೇ ಇರೋದು ಡಿಸೆಂಬರ್ಗೆ ಡೆಡ್ಲೈನ್ ಅನ್ನ ರಾಜ್ಯ ಗುತ್ತಿಗೆದಾರರ ಸಂಘ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಕಮಿಷನ್ ವರದಿಯನ್ನು ಬಹಿರಂಗ ಮಾಡುವ ಎಚ್ಚರಿಕೆ ಕೊಟ್ಟಿದೆ. ಹಾಗಾದ್ರೆ ಗುತ್ತಿಗೆದಾರರ ಸಂಘ ಮಾಡಿರುವಂತಹ ಆರೋಪ ಎಂತದ್ದು, ಸರ್ಕಾರಕ್ಕೆ ಕೊಟ್ಟ ಎಚ್ಚರಿಕೆ ಏನು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಸರ್ಕಾರದ ವಿರುದ್ಧ ಮತ್ತೆ ಗುಡುಗಿದ ಗುತ್ತಿಗೆದಾರರು. ಬಾಕಿ ಬಿಲ್ ಪಾವತಿಗೆ ಡಿಸೆಂಬರ್ವರೆಗೆ ಡೆಡ್ಲೈನ್. ಬೊಮ್ಮಾಯಿ ಸರ್ಕಾರವನ್ನ ಇನ್ನಿಲ್ಲದೆ ಕಾಡಿದ್ದ ಗುತ್ತಿಗೆದಾರರ ಸಂಘ ಸಿದ್ದರಾಮಯ್ಯ ಅವಧಿಯಲ್ಲೂ ಮತ್ತೊಂದು ಹೋರಾಟಕ್ಕಿಳಿದಿದೆ. ಈ ಹಿಂದಿನ ಸರ್ಕಾರದಲ್ಲೂ ಬಾಕಿ ಬಿಲ್, 40% ಕಮಿಷನ್ ಆರೋಪ ಸೇರಿ ಹಲವು ಆರೋಪಗಳನ್ನು ಮಾಡಿದ್ದ ಗುತ್ತಿಗೆದಾರರ ಸಂಘ ಈ ಸರ್ಕಾರದ ಅವಧಿಯಲ್ಲೂ ಅಧಿಕಾರಿಗಳ ವಿರುದ್ಧ ಗುಡುಗಿದೆ. ಬಾಕಿ ಬಿಲ್ಗಾಗಿ ರಾಜ್ಯ ಗುತ್ತಿಗೆದಾರರ ಸಂಘ ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ತೊಡೆತಟ್ಟಿದೆ. ಕಳೆದ 2.5 ವರ್ಷದಿಂದ 33,000 ಕೋಟಿ ರೂಪಾಯಿ ಬಿಡುಗಡೆಯಾಗುವುದು ಬಾಕಿ ಇದೆ. ಹೀಗಾಗಿ ಈ ವರ್ಷದ ಕೊನೆಯವರೆಗೆ ಸರ್ಕಾರಕ್ಕೆ ಗಡುವು ನೀಡಿದೆ ರಾಜ್ಯ ಗುತ್ತಿಗೆದಾರರ ಸಂಘ. 8 ಇಲಾಖೆಗಳಿಂದ ವಿವಿಧ ಕಾಮಗಾರಿಗಳಿಂದ ಬರೋಬ್ಬರಿ 33,000 ಕೋಟಿ ರೂಪಾಯಿ ಬಿಲ್ ಪೆಂಡಿಂಗ್ ಇದೆ. ಹೀಗಾಗಿ ಡಿಸೆಂಬರ್ ಅಂತ್ಯದೊಳಗೆ ಬಿಲ್ ಕ್ಲಿಯರ್ ಮಾಡುವಂತೆ ಒತ್ತಾಯಿಸಿದೆ. ನಾವೆಲ್ಲರೂ ಸಹ ಭಾಳ ಕಷ್ಟದಲ್ಲಿದ್ದೀವಿ ಕಾಂಟ್ರಾಕ್ಟ್ರುಗಳು. ನಾನು ಏನಾಗ್ತಿದೆ ಅಂದರೆ ಇದುವರೆಗೂ ಸಹ ನಾವು 2.5 ವರ್ಷ ನಾವು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇಟ್ಕೊಂಡು ಬಂದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ನಮಗೇನೋ ಒಳ್ಳೇದು ಮಾಡ್ತಾರೆ, ಏನೋ ಸಹಾಯ ಮಾಡ್ತಾರೆ, ಎಲ್ಲ 5-6 ಭಾಗ್ಯಗಳು ಕೊಟ್ಟಿದ್ರು, ಆದರೆ ನಮ್ಮದು ಒಂದು ಭಾಗ್ಯ ಅಂತ ಕನ್ಸಿಡರ್ ಮಾಡ್ತಾರೆ ಅಂತೇಳಿ ನಾವು ಅನ್ಕೊಂಡ್ಬಂದ್ವಿ. ಸುಮಾರು ಸ್ನೇಹಿತರೆ, ನಮ್ಮಲ್ಲಿ 33,000 ಕೋಟಿಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ. ನಾವು ಸುಮಾರು 5-6 ಸರಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗಲೂ ಕೂಡ ಆಯ್ತರ ಮಾಡೋಣ ಅಂತ ಏಪ್ರಿಲಲ್ಲಿ ಪ್ರಾಮಿಸ್ ಮಾಡಿದರು. ಆಮೇಲೆ ಕೊನೆಗೆ ಏಪ್ರಿಲ್ ಆದಮೇಲೆ ಕೊನೆಗೆ ಇನ್ನೊಂದು ಸರಿ ಭೇಟಿ ಮಾಡಿದ್ವಿ. ಆಯ್ತಪ್ಪ, ಏನೋ ಒಂದು ಯೋಚನೆ ಮಾಡ್ತಿದ್ವಿ, ಮಾಡೋಣ ಅಂತ ಹೇಳಿದರು. ಅದ ನಂತರ ನಾವೇನು ಗೊತ್ತಾ, ಕನ್ಸರ್ನ್ ಮಿನಿಸ್ಟ್ರುಗಳನ್ನ ಒಬ್ಬೊಬ್ಬ ಮಿನಿಸ್ಟ್ರುಗಳನ್ನ 3 ಸರಿ ಭೇಟಿ ಮಾಡಿದ್ದೀವಿ, ತಮಗೂ ಗೊತ್ತಿದೆ. ಆಮೇಲೆ ನಿಮ್ಮ ಸಹಕಾರ ಮೊದಲನೇದಾಗಿ ಭಾಳ ಮುಖ್ಯ. ನಾವೇನಾದ್ರು ಇವತ್ತೇನಾದ್ರು ನಮ್ಗೇನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂದರೆ ತಾವು ಅನ್ಯತಾ ಭಾವಿಸಬಾರ್ದು. ನಿಮ್ಮ ಸಹಕಾರ ಮನಸ್ಫೂರ್ತಿಯಾಗಿ ನಮ್ಮ ಜೊತೆಗೆ ನೀವು ಇರಿದ್ರೆ ಎಲ್ಲೆವರೆಗೂ ಇರ್ತೀರೋ ಅಲ್ಲೆವರೆಗೂ ನಾವು ಕಾಂಟ್ರಾಕ್ಟರ್ಗಳು ಸೇಫ್ ಆಗಿರ್ತೀವಿ ಅಂತಂದೇಳಿ ನಾನು ಭಾವಿಸ್ತಾ ಇದ್ದೀನಿ. ಇದು ನವೆಂಬರ್ ಕ್ರಾಂತಿ ಅಲ್ಲ, ಡಿಸೆಂಬರ್ ಡೆಡ್ಲೈನ್. ರಾಜ್ಯಪಾಲರು ಹೈಕಮಾಂಡ್ಗೂ ದೂರು ಕೊಡುವ ಬೆದರಿಕೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಸಮರವನ್ನೇ ಸಾರಿದಂತೆ ಕಾಣುತ್ತಿದೆ. ವಿವಿಧ ಇಲಾಖೆಗಳಿಂದ 33,000 ಕೋಟಿಯಷ್ಟು ಬಾಕಿ ಬಿಲ್ ಪಾವತಿ ಮಾಡುವಂತೆ ಪಟ್ಟು ಹಿಡಿದಿದೆ. ಈ ಸಂಬಂಧ ಹಲವು ಬಾರಿ ಮನವಿ ಮಾಡಿದ್ರೂ ಸಚಿವರು ಸ್ಪಂದಿಸಿಲ್ಲ. ಗುತ್ತಿಗೆಯಲ್ಲಿ ಪ್ಯಾಕೇಜ್ ಸಿಸ್ಟಮ್ ಕೈಬಿಡಬೇಕು. ಬಿಜೆಪಿಯಂತೆ ಕಾಂಗ್ರೆಸ್ ಕೂಡ ಪ್ಯಾಕೇಜ್ ಸಿಸ್ಟಮ್ಗೆ ಬಲಿಯಾಗಬಾರದು. ಸಹನೆಯ ಕಟ್ಟೆ ಒಡೆಯುವ ಹಾಗೆ ಮಾಡಬಾರದು. ಬಾಕಿ ಹಣ ಬಿಡುಗಡೆ ಮಾಡದಿದ್ರೆ ಕೆಲಸ ನಿಲ್ಲಿಸ್ತೀವಿ. 2.5 ವರ್ಷಗಳಿಂದಲೂ ಕಾಯುತ್ತಿದ್ದೇವೆ. 10%, 15%, 25% ಮಾತ್ರ ರಿಲೀಸ್ ಆಗ್ತಿದೆ. ಶೀಘ್ರವೇ ಗುತ್ತಿಗೆದಾರರ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಸಂಘ ಒತ್ತಾಯಿಸಿದೆ. ಕಾಮಗಾರಿಗೂ ಪರ್ಸೆಂಟೇಜ್, ಉದ್ಘಾಟನೆಗೂ ಪರ್ಸೆಂಟೇಜ್. ಹೊಸ ಬಾಂಬ್ ಹಾಕಿದ ಕಾಂಟ್ರಾಕ್ಟರ್ಸ್ ಕೆಲಸ ನಿಲ್ಲಿಸೋ ವಾರ್ನಿಂಗ್. ಸಿಎಂ ಗರಂ, ಸಭೆ ಕರೆದ ಡಿಸಿಎಂ. ಮಾತ್ರವಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಡಿಸೆಂಬರ್ ತಿಂಗಳ ಡೆಡ್ಲೈನ್ ಅನ್ನು ಕೂಡ ನೀಡಲಾಗಿದೆ. ನವೆಂಬರ್ನೊಳಗೆ ಎಲ್ಲಾ ಬಾಕಿ ಬಿಲ್ ಬಿಡುಗಡೆ ಮಾಡಬೇಕು. ಬಾಕಿ ಹಣ ಬಿಡುಗಡೆ ಮಾಡದಿದ್ರೆ ರಾಜ್ಯಪಾಲರಿಗೂ ದೂರು ನೀಡ್ತೀವಿ. ರಾಹುಲ್ ಗಾಂಧಿ, ಉಸ್ತುವಾರಿ ಸುರ್ಜೇವಾಲಾಗೂ ದೂರು ನೀಡ್ತೀವಿ ಅಂತ ಗುತ್ತಿಗೆದಾರರ ಸಂಘ ವಾರ್ನಿಂಗ್ ಮಾಡಿದೆ. ಪಾಸಿಬಿಲಿಟೀಸ್ ಇತ್ತು ಅಂದರೆ ನಾವು ರಾಜ್ಯಪಾಲರಿಗೂ ಸಹ ನಮ್ಮ ಸಮಸ್ಯೆಗಳನ್ನ ನಾವು ಮನವರಿಕೆ ಮಾಡ್ಕೊಡ್ತೀವಿ. ಅದಕ್ಕೂ ಸಾಧ್ಯ ಆಗಲಿಲ್ಲ ಅಂದರೆ ಹೈಕಮಾಂಡ್ ಏನಿದೆಯಲ್ಲ, ಸುರ್ಜೇವಾಲರು, ಆಮೇಲೆ ನಮ್ಮ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಸಮಸ್ಯೆಗಳನ್ನ ಹೇಳುವಂಥದ್ದಕ್ಕೂ ನಾವು ರೆಡಿ ಇದ್ದೀವಿ. ಕಳೆದ ಬಿಜೆಪಿ ಸರ್ಕಾರದಲ್ಲಿ ಗುತ್ತಿಗೆದಾರರ ಸಂಘ ಮಾಡಿದ್ದ 40% ಕಮಿಷನ್ ಆರೋಪ ಹಲ್ಚಲ್ ಎಬ್ಬಿಸಿತ್ತು. ಈ ಬಾರಿಯೂ ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ದಂಧೆ ನಡೆಯುತ್ತಿರುವ ಬಗ್ಗೆ ಗುತ್ತಿಗೆದಾರರು ಮಾಹಿತಿ ನೀಡಿದ್ದು
ಡಿಸೆಂಬರ್ ಒಳಗೆ ಬಿಲ್ ಕ್ಲಿಯರ್ ಆಗದಿದ್ರೆ ಇಲಾಖಾವಾರು ಕಮಿಷನ್ ರಿಪೋರ್ಟ್ ಕಾರ್ಡ್ ಬಹಿರಂಗಪಡಿಸುವ ಎಚ್ಚರಿಕೆ ನೀಡಿದೆ ಗುತ್ತಿಗೆದಾರರ ಸಂಘ. ಗುತ್ತಿಗೆದಾರರ ಎಚ್ಚರಿಕೆಗೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ಕೋರ್ಟ್ಗೆ ಹೋಗಲಿ ಎಂದು ಹೇಳಿದ್ದಾರೆ. ಬೆಂಗಳೂರಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ತಗೊಳ್ಳುವಂತ ಕೆಲಸ ಆಗ್ತದೆ ಎಂದು ಆರೋಪ ಮಾಡಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಹಂಗಂತ ಹೇಳಿ ಕೋರ್ಟ್ಗೆ ಹೋಗ್ಲಿ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಹಂಗಂತ ಹೇಳಿ ಕೋರ್ಟ್ಗೆ ಹೋಗ್ಲಿ. ಸಿಎಂ ಗರಂ, ಡಿಕೆ ಎಂಟ್ರಿ. ಗುತ್ತಿಗೆದಾರರ ಎಚ್ಚರಿಕೆ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ ರಾಜ್ಯ ಗುತ್ತಿಗೆದಾರರನ್ನ ಮಾತುಕತೆಗೆ ಆಹ್ವಾನಿಸಿದೆ. ಕೋರ್ಟ್ಗೆ ಹೋಗಲಿ ಎಂದ ಮೇಲೂ ಸರ್ಕಾರದಿಂದ ಮಾತುಕತೆಗೆ ಆಹ್ವಾನ ನೀಡಲಾಗಿದೆ. ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲೂ ಸಭೆ ನಡೆಸಲಾಗಿದೆ. ಸಿಎಂ ಗರಂ ಆದ ಬೆನ್ನಲ್ಲೇ ಅಖಾಡಕ್ಕೆ ಡಿಕೆಶಿ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಗುತ್ತಿಗೆದಾರರಿಗೆ ಯಾವೆಲ್ಲ ಇಲಾಖೆಗಳಲ್ಲಿ ಎಷ್ಟೆಷ್ಟು ಬಿಲ್ ಬಾಕಿ ಇದೆ ಅಂತ ನೋಡೋದಾದ್ರೆ, ನೀರಾವರಿ ಇಲಾಖೆ 12,000 ಕೋಟಿ, ಗ್ರಾಮೀಣಾಭಿವೃದ್ಧಿ ಇಲಾಖೆ 3,600 ಕೋಟಿ, ಸಣ್ಣ ನೀರಾವರಿ ಇಲಾಖೆ 3,200 ಕೋಟಿ, ನಗರಾಭಿವೃದ್ಧಿ ಇಲಾಖೆ 2,000 ಕೋಟಿ, ಮಹಾತ್ಮ ಗಾಂಧಿ ಯೋಜನೆ 1,600 ಕೋಟಿ, ಹೌಸಿಂಗ್ ಇಲಾಖೆ 1,200 ಕೋಟಿ, ಕಾರ್ಮಿಕ ಇಲಾಖೆ 800 ಕೋಟಿ, ಜಿಬಿಎ 1,200 ಕೋಟಿ. ಹೀಗೆ ಒಟ್ಟು 33,000 ಕೋಟಿ ರೂಪಾಯಿ ಬಿಲ್ ಗುತ್ತಿಗೆದಾರರಿಗೆ ಪಾವತಿಯಾಗಬೇಕಿದೆ. ಒಟ್ಟಾರೆ ರಾಜ್ಯ ಗುತ್ತಿಗೆದಾರರ ಸಂಘ ನಡೆಸಿದ ಇಂದಿನ ಸುದ್ದಿಗೋಷ್ಠಿ ಸರ್ಕಾರದ ಮಟ್ಟದಲ್ಲಿ ಭಾರೀ ಬಿರುಗಾಳಿ ಎಬ್ಬಿಸಿದೆ. ಬಾಕಿ ಬಿಲ್ ಬಿಡುಗಡೆಗೆ ಸರ್ಕಾರಕ್ಕೆ ಗಡುವು ನೀಡಿದ್ದಲ್ಲದೆ ಬಿಲ್ ಕ್ಲಿಯರ್ ಆಗದಿದ್ದರೆ ಕಮಿಷನ್ ರಿಪೋರ್ಟ್ ಕಾರ್ಡ್ ಬಹಿರಂಗ ಮಾಡುವ ಎಚ್ಚರಿಕೆ ನೀಡಲಾಗಿದೆ.